ಪದ ಪದದ ಕದವ ತೆಗೆದರೆ ಹೊಸ ಅರ್ಥದ ಲೋಕವೇ ತೆರೆದುಕೊಳ್ಳುತ್ತದೆ. ನಾವು ದಿನ ಮಾತನಾಡುವ ಭಾಷೆಯಲ್ಲಿ ಆ ಪದಗಳಲ್ಲಿ ಎಷ್ಟೊಂದು ವಿಸ್ಮಯ ಅಡಗಿರುತ್ತದೆ. ತಿಲ ಅಂದರೆ ಎಳ್ಳು, ತಿಲಕ ಎಳ್ಳಿನ ಹಾಗೆ ಹಣೆಗೆ ಇಡುವ ಗುರುತು, ತೈಲ ತಿಲವನ್ನು ಉಜ್ಜಿದರೆ ಬರುವ ಜಿಡ್ಡು. ಆದರೆ ಈ ಜಿಡ್ಡಲ್ಲಿ ಅಂದರೆ ತೈಲದಲ್ಲಿ ತಿಲ ಕಾಣೋದಿಲ್ಲ. ಹಾಗೆಯೇ ಕನ್ನಡದ ಎಣ್ಣೆ ಶಬ್ದದಲ್ಲಿ ಎಳ್ಳು ಸಹ ಕಾಣೋದಿಲ್ಲ. ಇದು ಪದನಿರ್ಮಿತಿಯ ವಿಸ್ಮಯ. ಎಳ್ ಪ್ಲಸ್ ನೆಯ್ ಎಳ್ಳೆಯ್ ಎಣ್ಣೆ ಆಗಿದೆ. ನಂಬಿಕೆ ಬರಲಿಲ್ವಾ? ಬೆಳ್ ಪ್ಲಸ್ ನೆಯ್ ಬೆಳ್ಳೆಯ್ ಬೆಣ್ಣೆ ಆಗಿದೆ. ಎಳ್ಳಿನ ಜಿಡ್ಡು ಎಣ್ಣೆ, ಬೆಳ್ಳನೆಯ ಜಿಡ್ಡು ಬೆಣ್ಣೆ ಅಂತ ಉಚ್ಚಾರಣೆ ಸುಲಭ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಎರಡೂ ಪದ ಸೇರಿ ಒಂದೇ ಆಗೋಗಿದೆ. ಮೇಲ್ನೋಟಕ್ಕೆ ಎಣ್ಣೆ ಒಂದೇ ಪದ, ಬೆಣ್ಣೆ ಒಂದೇ ಪದ ಥರ ಕಾಣಿಸುತ್ತೆ. ಪದ ಪದದಲ್ಲೂ ಪರದೆಗಳಿವೆ. ಪರದೆ ಸರಿಸಿದಾಗ ಪದದೊಳಗೆ ಇರುವ ಗುಪ್ತ ಪದ ಕಾಣಿಸುತ್ತೆ. ಎಣ್ಣೆಯೊಳಗಿನ ಎಳ್ ನೆಯ್, ಬೆಣ್ಣೆಯೊಳಗಿನ ಬೆಳ್ಳೆಯ್. ಈಗ ನೋಡಿ, ಎಳ್ಳೆಣ್ಣೆ ಶಬ್ದನೇ ತಪ್ಪಲ್ವಾ ಅನಿಸುತ್ತೆ. ಅದರಲ್ಲಿ ಎಳ್ಳು ಎಳ್ಳು ಜಿಡ್ಡು ಇದ್ದಂಗಾಯಿತು. ಇದನ್ನೇ ದ್ವಿರುಕ್ತಿ ಅಂತಾರೆ. ಕೆಫೆ ಕಾಫಿ ಅಂತ ಹಾಗೆ. ಮತ್ತು ಕೊಬ್ಬರಿ ಎಣ್ಣೆ, ಬೇವಿನ ಎಣ್ಣೆ, ಸೀಮೆ ಎಣ್ಣೆ ಇವೆಲ್ಲವೂ ತಪ್ಪೆ. ಕೊಬ್ಬರಿ ಎಳ್ಳು ಜಿಡ್ಡು, ಬೇವು ಎಳ್ಳು ಜಿಡ್ಡು, ಸೀಮೆ ಎಳ್ಳು ಜಿಡ್ಡು ಅಂತ ಅರ್ಥ ಬರುತ್ತೆ. ಆದರೆ ಭಾಷೆಯಲ್ಲಿ ಒಂದು ನಿಯಮ ಇದೆ. ಎಲ್ಲರೂ ಮಾಡುವ ತಪ್ಪು ತಪ್ಪಲ್ಲ. ಪದಗಳೆಲ್ಲವೂ ಸಂಕೇತಗಳಷ್ಟೇ. ಪದಕ್ಕೂ ಪದಾರ್ಥಕ್ಕೂ ನೇರ ಸಂಬಂಧ ಇರಬೇಕು ಅಂತೇನಿಲ್ಲ. ಭಾಷೆಯ ವಿಸ್ಮಯಗಳಿಗೆ ಕೊನೆಯೇ ಇಲ್ಲ. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಹೊಸ ವಿಷಯ.